Hey guys, namaste. Welcome back to my channel. This is Mr. Prasad / Guru. So this is my first time cooking an evening. So ನಿಮಗೆ ಒಂದು ವಿಶೇಷವಾದಂತಹ ಮ್ಯಾಂಗೋ ರೆಸಿಪಿ. ಇದು ನಮ್ಮ ಅಜ್ಜಿಯ ರೆಸಿಪಿ ಅಂಡ್ ಯು ಡೋಂಟ್ ಫೈಂಡ್ ಎನಿಥಿಂಗ್. ಇದನ್ನ ನೀವೆಲ್ಲೂ ಯೂಟ್ಯೂಬಲ್ಲಿ ನೋಡಿರೋಕ್ಕಾಗಲ್ಲ. ಆ್ಯಂಡ್ ಸೊ ನಾನು 4 ಮಾವಿನಕಾಯಿ, ತೋತಾಪುರಿ ಮಾವಿನಕಾಯಿ ತುಂಬ ಸ್ಲೈಸ್ ಆಗಿ ಪೀಲರಲ್ಲಿ ಪೀಲ್ ಮಾಡ್ಕೊಂಡಿದ್ದೀನಿ. ವೆರಿ ಲೆಸ್ ಇಂಗ್ರೀಡಿಯೆಂಟ್ಸ್ ಬೇಕು, ಬಟ್ ಟೈಮ್ ಜಾಸ್ತಿ ಬೇಕು ಈ ಡಿಶ್ ಮಾಡಲಿಕ್ಕೆ. ಸೊ ಮ್ಯಾಂಗೋ ಇದೆ ಆ್ಯಂಡ್ ಒಂದು 1/4 kg ಅಷ್ಟು ಬೆಳ್ಳುಳ್ಳಿಯನ್ನು ನಾನು ಕುಟ್ಟಿ ತೊಗೊಂಡಿದ್ದೀನಿ. ಇವು ನೀರು ಸ್ವಲ್ಪ ಸಕ್ಕರೆ ಆ್ಯಂಡ್ ಸೊ ಸಾಸಿವೆ ಬೇಕು, ಜೀರಿಗೆ ಬೇಕು, ದೆನ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಜೀರಾ ಪೌಡರ್ ಆ್ಯಂಡ್ ಸ್ವಲ್ಪ ಶುಗರ್. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು ಗೈಸ್, ಬಟ್ ಟೈಮ್ ತುಂಬ ಜಾಸ್ತಿ ಬೇಕು. 1 ಡ್ರಾಪ್ ಅಷ್ಟು ವಾಟರ್ ಕೂಡ ಯೂಸ್ ಮಾಡಬಾರ್ದು ಇದಕ್ಕೆ. ಆ್ಯಂಡ್ ಒನ್ ಮೋರ್ ಇಂಗ್ರೀಡಿಯೆಂಟ್ ಐ ಮಿಸ್ಡ್, ದಟ್ ಈಸ್ ಕರ್ಬೇವಿನ ಸೊಪ್ಪು. ಇದನ್ನು ಕೂಡ ಯು ನೀಡ್. ಕರಿ ಲೀವ್ಸ್ ಆಲ್ಸೋ ಬೇಕು. ಸೊ ಇಷ್ಟು ಇಂಗ್ರೀಡಿಯೆಂಟ್ ಇದ್ರೆ ಗೈಸ್ ಪಿಕಲ್ ಥರ ಒಂದು ಒಳ್ಳೆ ಡಿಶ್ ಮಾಡ್ಕೋಬೋದು. ಗೊಜ್ಜು, ತೊಕ್ಕು, ಉಪ್ಪಿನಕಾಯಿ ನೀವು ಯಾವ ರೀತಿನಾರ ಬಳಸ್ಕೋಬೋದು. ವಿತೌಟ್ ಫ್ರೀಸರ್ ನೀವು ಹೊರಗಡೆನೂ 15 days ತನಕ ಇಟ್ಕೊಂಡಿರ್ಬೋದು. ಇನ್ ಫ್ರಿಜ್ ಆಲ್ಮೋಸ್ಟ್ 2-3 months ತನಕ ನೀವು ಇಟ್ಕೊಂಡು ಸ್ಟೋರ್ ಮಾಡ್ಬೋದು. ಸೊ ಗೈಸ್ ನಾನು ಸ್ಟವ್ ಆನ್ ಮಾಡಿದ್ದೀನಿ, ಬಾಣಲಿ ಇಟ್ಟಿದ್ದೀನಿ. ಆ್ಯಂಡ್ ನಿಮಗೆ ಈ ಒಂದು ಡಿಶ್ಶಿಗೆ ಜಾಸ್ತಿ ಆಯಿಲ್ ಬೇಕಾಗುತ್ತೆ. ಸೊ ಫಸ್ಟ್ ಆಯಿಲ್ ಗೈಸ್, ಜಾಸ್ತಿ ಆಯಿಲ್ ಹಾಕ್ಕೊಳ್ಳಿ. ಇದಕ್ಕೆ ತುಂಬ ಜಾಸ್ತಿ ಆಯಿಲ್ ಬೇಕು. ನೀವೊಂದು 250 ml ಅಷ್ಟು ಆಯಿಲ್ ಯೂಸ್ ಮಾಡಿದ್ರು ಕೂಡ ತಪ್ಪಲ್ಲ. ಸೊ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಹಾಫ್ ಆಫ್ ದಿಸ್ ಬಾಟಲ್ ನಾನು ಹಾಕ್ಕೊಂಡಿದ್ದೀನಿ. ಎಕ್ಸಾಕ್ಟ್ಲಿ 250 ml ಇರುತ್ತೆ. ಸೊ ಲೆಟ್ ದ ಆಯಿಲ್ ಈಟ್. ಸೊ ಗೈಸ್ ಎಣ್ಣೆ ಕಾದಿದೆ. ಸೊ ಇದಕ್ಕೆ ನಾವು ಜಾಸ್ತಿ ಸಾಸಿವೆ ಬೇಕು ಗೈಸ್, ಜೀರಿಗೆ, ಆ್ಯಂಡ್ ಫಸ್ಟ್ ಇಂಗ್ರೀಡಿಯೆಂಟ್ ನೋಡಿ ಗೈಸ್, ಅಷ್ಟು ಬೆಳ್ಳುಳ್ಳಿ ನಾನು ಹಾಕ್ಕೊಂತ ಇದ್ದೀನಿ. ಆಲ್ಮೋಸ್ಟ್ ಅದು 1/4 kg ಅಷ್ಟು ಬೆಳ್ಳುಳ್ಳಿ ಇತ್ತು. ಸೊ ನೀವು ಇಲ್ಲಿ ನೀರು ಯೂಸ್ ಮಾಡ್ಕೋಬಾರ್ದು ಗೈಸ್, ಬಿಕಾಸ್ ಇದು ಉಪ್ಪಿನಕಾಯಿ ರೀತಿಯಾಗಿರೋದ್ರಿಂದ. ಆ್ಯಂಡ್ ಒನ್ ಮೋರ್ ಸ್ಮಾಲ್ ಟಿಪ್ ನಾನು ಹೇಳೋದು ಮತ್ತೆ, ಇದು ಸ್ವಲ್ಪ ಕಮ್ಮಿ ಮಾಡ್ಕೊತೀನಿ. ಗಾರ್ಲಿಕ್ ಫ್ರೈ. ಆ ಟಿಪ್ ಏನಂದ್ರೆ ನೀವು ಆದಷ್ಟು ತೋತಾಪುರಿ ಮಾವಿನಕಾಯಿನ ತಗೊಳ್ಳಿ, ಅದು ತುಂಬ ಒಳ್ಳೆಯದು. ಬಿಕಾಸ್ ಹುಳಿ ಕಮ್ಮಿ ಇರುತ್ತೆ. ಆ್ಯಂಡ್ ಆ ತೋತಾಪುರಿ ಮಾವಿನಕಾಯಿನ ತುರ್ಕೊಂಡಾಗಿದ ತಕ್ಷಣ ಒಂದು 2 times ವಾಟರಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಫ್ರೈ ಆಗ್ತಾ ಇದೆ. ಇದೊಂದು 5 ನಿಮಿಷ ನೀವು ಬೆಳ್ಳುಳ್ಳಿನ ಆಯಿಲಲ್ಲಿ ಬಾಡಿಸ್ಕೋಬೇಕು. ಬಿಕಾಸ್ ಪೂರ್ತಿ ಮಾವಿನ ಹಣ್ಣು ಬಾಣಲಿಗೆ ಎಣ್ಣೆ ಬಿಡೋವರೆಗೂ ನಾವು ಆಯಿಲಲ್ಲೇ ಫ್ರೈ ಮಾಡಬೇಕಾಗಿರೋದ್ರಿಂದ ಬೆಳ್ಳುಳ್ಳಿ ಒಂದು ಅರ್ಧ ಆಗಲಿ, ಆದಮೇಲೆ ನಾವು ನಂತರ ಮಾವಿನಕಾಯಿನ ಆ್ಯಡ್ ಮಾಡೋಣ. ಸೊ ಗೈಸ್ ಇದು ಬೆಳ್ಳುಳ್ಳಿ ಆಗಿದೆ. ಆಲ್ಮೋಸ್ಟ್ ಹಾಫ್ ಬ್ರೌನ್ ಆದರೆ ಸಾಕು. ಬಿಕಾಸ್ ಇನ್ನೂ ಒಂದು 20 minutes ಅಷ್ಟು ಟೈಮ್ ನಾವು ಮ್ಯಾಂಗೋನ ಹಾಕಿ ಫ್ರೈ ಮಾಡಬೇಕಾಗತ್ತೆ. ಸೊ ಡೈರೆಕ್ಟಾಗಿ ಮ್ಯಾಂಗೋ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಐ ಥಿಂಕ್ ಇದು ಪಾತ್ರೆ ತುಂಬ ಚಿಕ್ಕದು ತೊಗೊಂಡ್ಬಿಟ್ಟಿದ್ದೀನಿ. ಓಕೆ ಫೈನ್. ಸೊ ಸಿಮ್ಮಲ್ಲಿ ಇಟ್ಕೊಂಡು ಒಂದು 2 minutes ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಆಯಿಲಲ್ಲಿ ಚೆನ್ನಾಗಿ. ಈಗ ಫುಲ್ ಹೈ ಫ್ಲೇಮಲ್ಲಿ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಗೈಸ್. ಸೊ ವಿಡಿಯೋ ನಾನು ಶಾರ್ಟ್ ಆಗಿ ಮಾಡ್ತಾ ಇದ್ದೀನಿ, ಬಟ್ ಇದು ಆಲ್ಮೋಸ್ಟ್ ನಿಮ್ಗೆ ಒಂದು 20 minutes ಮೇಲ್ ಟೈಮ್ ತೊಗೊಳುತ್ತೆ. ಬಟ್ ಗೈಸ್ ಅಷ್ಟು ಟೈಮ್ ಇನ್ವೆಸ್ಟ್ ಮಾಡೋದಕ್ಕೆ ಯೋಚನೆ ಮಾಡಬೇಡಿ. ಬಟ್ ದಿಸ್ ವಿಲ್ ಟೇಸ್ಟ್ ವೆರಿ ನಾನು ಯಾವ ರೀತಿ ಮಾಡ್ತೀನಿ ಇದೇ ಸ್ಟೆಪ್ಸ್ನೇ ನೀವು ಕೂಡ ಫಾಲೋ ಮಾಡಿ. ಆ್ಯಂಡ್ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಇನ್ಸ್ಟಂಟ್ ಫುಡ್ ಕುಕ್ಕಿಂಗಿಂದ ಹಿಡಿದು ಎವ್ರಿಥಿಂಗ್, ಒಂದು ಬ್ಯಾಚುಲರ್ ಯಾವ ಮಟ್ಟಕ್ಕೆ ಮನೇಲಿ ಏನೇನೆಲ್ಲ ಡಿಶಸ್ನ ಟ್ರೈ ಮಾಡ್ಕೊಂಡು ತಿನ್ಬೋದು. ವಿತೌಟ್ ಎನಿ ಹೆಲ್ಪ್ ನಾನು ಎಲ್ಲದನ್ನು ಮಾಡಿ ಶೇರ್ ಮಾಡ್ತೀನಿ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಆದಷ್ಟು ಲೈಕ್ ಮಾಡಿ, ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡಿ. ನಿಮಗೆ ತುಂಬ ಇಷ್ಟ ಆಗುತ್ತೆ ರೆಸಿಪೀಸ್ ಎಲ್ಲ. ನೀವು ಟ್ರೈ ಮಾಡಿದಾಗಂತೂ ಯು ಗೈಸ್ ವಿಲ್ ಲವ್. ನಾಟ್ ಜಸ್ಟ್ ಬ್ಯಾಚುಲರ್ಸ್, ಆಲ್ ಫ್ಯಾಮಿಲಿ, ಮೆನ್, ವುಮೆನ್, ಯಾರ್ಯಾರಿಗೆ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದೆ ಎಲ್ಲ ಯುನೀಕ್ ಆ್ಯಂಡ್ ಡಿಫ್ರೆಂಟ್ ರೆಸಿಪೀಸ್ನ ನಾನು ನನ್ನ ಚಾನಲಲ್ಲಿ ಹಾಕ್ತಾ ಹೋಗ್ತೀನಿ. ಸೊ ಗೈಸ್ ಮಾವಿನಕಾಯಿ, ಉಪ್ಪಿನಕಾಯಿ, ತೊಕ್ಕು ಈ ರೀತಿ ಎಲ್ಲ ವೀಡಿಯೋಸನ್ನು ನಿಮ್ಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಬಟ್ ಈ ಒಂದು ಡಿಶ್ ಐ ಥಿಂಕ್ ಯಾರೂ ಇಲ್ಲಿವರೆಗೂ ಮಾಡಿ ಹಾಕಿಲ್ಲ ಯೂಟ್ಯೂಬಲ್ಲಿ. ನಾನು ತುಂಬ ಸರ್ಚ್ ಮಾಡಿದೆ, ಯಾರಲ್ಲೂ ಈ ಡಿಶ್ ಸಿಗದೇ ಇರೋದ್ರಿಂದ ನಾನು ಇದೇ ಡಿಶ್ನ ಮಾಡಿ ನಿಮಗೆ ಹಾಕ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ಗ್ರ್ಯಾಂಡ್ ಮದರ್ಸ್ ರೆಸಿಪಿ. ಆ್ಯಂಡ್ ಅವ್ರು ಈಗಲೂ ಇದ್ದಾರೆ, ಬಟ್ ಅವ್ರ ಕೈ ರುಚಿನೇ ಅದ್ಭುತ. ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನಾನು ಅದೇ ಅವ್ರ ಹತ್ರನೇ ಕೇಳಿಕೊಂಡು ಅದೇ ಸ್ಟೆಪ್ಸ್ನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಾ ಕ್ವಾಂಟಿಟಿ ಹೇಗೆ ಮಾವಿನಕಾಯಿ ಆಯಿಲಲ್ಲಿ ಫ್ರೈ ಆದಷ್ಟು ಬಾಣಲಿ ತುಂಬ ಇದ್ದಿದ್ದು ಈಗ ಮುಕ್ಕಾಲು ಬಾಣಲಿ ಆಗಿದೆ.
ಸೊ ಇದೇ ರೀತಿ ಇದೊಂದು ಹಾಫ್ ಫ್ರೈ ಆಗೋವರೆಗೂ ಬೇರೆ ಏನೂ ಆ್ಯಡ್ ಮಾಡ್ಕೋಬೇಡಿ, ಹಾಗೆ ಆಯಿಲಲ್ಲಿ ಫ್ರೈ ಮಾಡಿ. ಆ್ಯಂಡ್ ಗೈಸ್, ಯಾವ ಕಾರಣಕ್ಕೂ ಮಾವಿನಕಾಯನ್ನು ಒತ್ತಿಸ್ಬೇಡಿ. ಸೊ ಕೈ ಬಿಡದೆ ಫ್ರೈ ಮಾಡ್ತಾನೆ ಇರಿ. ಅನ್ನೋ ಗೈಸ್, ಇದು ತುಂಬ ಜಾಸ್ತಿ ಟೈಮ್ ತೊಗೊಳುತ್ತೆ, ಬಟ್ ಆಫ್ಟರ್ ದ್ಯಾಟ್ ನೀವು ಅದನ್ನ ಟೇಸ್ಟ್ ಮಾಡಿದಾಗ ಯು ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ಮೆಸ್ಮರೈಸ್ ಬೈ ದ ಟೇಸ್ಟ್. ಅಂಡ್ ತುಂಬ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ, ತೊಕ್ಕು ಎಲ್ಲದಕ್ಕಿಂತ ಈ ರೀತಿ ಮಾಡ್ಕೊಂಡು ತಿನ್ನೋದು. ಮಾವಿನಕಾಯಿ ಚಿತ್ರಾನ್ನ, ನೀವು ಮ್ಯಾಂಗೋದಲ್ಲಿ ಬೇರೆ ಏನೇ ಡಿಶಸ್ನ ಟ್ರೈ ಮಾಡಿ, ಅದೆಲ್ಲದೂ ಇದು ಬೀಟ್ ಮಾಡಿ ನಿಮಗೆ ನಂಬರ್ 1 ಅನಿಸುತ್ತೆ. ರಾ ಮ್ಯಾಂಗೋದಲ್ಲಿ ಈ ಒಂದು ಡಿಶ್. ಸೊ ಮ್ಯಾಂಗೋಲ್ಲಿ ಜಾಮ್ ಮಾಡೋದು, ಸ್ವೀಟ್ಸ್ ಮಾಡೋದು ರಾ ಮ್ಯಾಂಗೋದಲ್ಲಿ, ಅದೆಲ್ಲ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಐ ವಾಂಟ್ ಆಲ್ ಮೈ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವ್ಯೂಯರ್ಸ್ ಈ ರೀತಿ ಎಲ್ಲ ಯೂನಿಕ್ ಡಿಶಸನ್ನು ಟ್ರೈ ಮಾಡಬೇಕು ಮನೆಯಲ್ಲಿ ಅಂತ. ಆ್ಯಂಡ್ ನಿಮಗೆ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ. ಮ್ಯಾಂಗೋ ಲವರ್ಸ್ ಅಂತೂ ತುಂಬ ಇಷ್ಟಪಡ್ತೀರಾ ಈ ಒಂದು ಡಿಶ್ನ. ಸೊ ತಡ ಬಿಡದೆ ಕೈ ಆಡ್ತಾ ಇರಬೇಕು. ಸೊ ಗೈಸ್, ಇವಾಗ ಇದು ಕ್ಲೋಸ್ ಅಪ್ ಕೊಡ್ತೀನಿ. ಅರ್ಧ ಆಗಿದೆ, ಯು ಕ್ಯಾನ್ ಸಿ. ಸೊ ಇದಕ್ಕೆ ಈಗ ಇಂಗ್ರೀಡಿಯೆಂಟ್ಸ್ನೆಲ್ಲ ಆ್ಯಡ್ ಮಾಡ್ತಾ ಹೋಗೋಣ. ಸೊ ದಿಸ್ ಇಸ್ ಜೀರಾ ಪೌಡರ್. ಸೊ ನಾನು ಹಂಗೆ ರ್ಯಾಂಡಮ್ ಆಗಿ ಹಾಕ್ತೀನಿ. ನೀವು ಗೈಸ್ ಹಾಕ್ಕೊಂಡ್ರೆ ಒಂದು 3 ಸ್ಪೂನ್ಸ್, ನಾನು 4 ಮಾವಿನಕಾಯಿಗೆ 3 ಸ್ಪೂನ್ಸ್ ಜೀರಾ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು 100 ಗ್ರಾಮ್ಸ್ ಅಷ್ಟು ರೆಡ್ ಚಿಲ್ಲಿ ಪೌಡರ್. ಸೊ ನೀವು 100 ಗ್ರಾಮ್ಸ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಲೈಕ್ ಒಂದು 50 ಗ್ರಾಮ್ಸ್ ಅಷ್ಟು ಗೋ ವಿತ್ ಧನಿಯಾ ಪುಡಿ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು. ಐ ಥಿಂಕ್ ದಟ್ ಈಸ್ ಸಫಿಷಿಯಂಟ್ ಗೈಸ್. ಹುಳಿ ಇರೋದ್ರಿಂದ ಉಪ್ಪು ನಾನು ಜಾಸ್ತಿ ಹಾಕೋಕೆ ಹೋಗಲ್ಲ. ಆ್ಯಂಡ್ ನಾನು ಇದಕ್ಕೆ ಸ್ವಲ್ಪ ಶುಗರ್ನ ಆ್ಯಡ್ ಮಾಡೋದ್ರಿಂದ ಸಾಲ್ಟ್ ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊತೀನಿ. ಬಿಕಾಸ್ ಆ ಒಂದು ಮ್ಯಾಂಗೋ ಸಾಲ್ಟ್ ಜಾಸ್ತಿ ಹಾಕಿ ಹುಳಿ ಹೊಡೆದ್ಬಿಟ್ವಿ ಅಂದರೆ ಮ್ಯಾಂಗೋ ಫ್ಲೇವರ್ ಸಿಗಲ್ಲ. ಲೆಟ್ಸ್ ಗಿವ್ ಇಟ್ ಎ ವೆರಿ ಗುಡ್ ಮಿಕ್ಸ್. ಸೊ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ತಳದಲ್ಲಿ ಎಣ್ಣೆ ಬಿಡ್ತಾ ಇದೆ ಅಂತ. ಇನ್ನೊಂದು ಸ್ವಲ್ಪ ಹೊತ್ತು ಇದಾಗುತ್ತೆ. ಲಾಸ್ಟ್ ಟಚ್ ಅಂದರೆ ಇದಕ್ಕೆ ಶುಗರ್ನ ಆ್ಯಡ್ ಮಾಡ್ಕೋಬೇಕು ನಾವು. ವೈಸ್ ಇವಾಗ ನಿಮಗೆ ಅದು ಗೊತ್ತಾಗುತ್ತೆ ಬೈ ಅರೋಮಾ ಇಟ್ ಇಸ್ 90% ಡನ್ ಅಂತ ಹೇಳಿ. ಸೊ ಕೈ ಆಡ್ಸೋಕ್ಕೆ ತುಂಬ ಡಿಫಿಕಲ್ಟ್ ಆಗ್ತಾ ಇದ್ದಿದ್ದೆ. ನೀವು ನೋಡ್ಬೋದು ಇವಾಗ ಎಷ್ಟು ನೀಟಾಗಿ ಉದ್ದುದಾಗಿ ಮಾವಿನಕಾಯಿ ನಮಗೆ ಕೈ ಆಡ್ಸೋದಕ್ಕೆ ಅನುಕೂಲ ಆಗ್ತಾ ಇದೆ. ಆ್ಯಂಡ್ ಎಣ್ಣೆ ಕೂಡ ನೀವು ಬಾಣಲಿ ನೋಡ್ಬೋದು. ಗೈಸ್, ಎಣ್ಣೆ ಯಾಕೆ ಜಾಸ್ತಿ ಅನ್ನಿಸ್ತಾ ಇದೆ ಅಂದರೆ ಇದು ಪಿಕಲ್ ತೊಕ್ಕು ಮಿಕ್ಸ್ ಆ ಥರ ಡಿಶ್ ಆಗಿರೋದ್ರಿಂದ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದರೆ ಬೇಗ ಹಾಳಾಗಲ್ಲ. ಸೊ ನಾನು ತೋರಿಸ್ತಂತ ಎಷ್ಟು ml ಆಯಿಲ್ ಹೇಳಿದೆ ಅಷ್ಟೇ ಹಾಕ್ಕೊಳ್ಳಿ. ಸೊ ಲಾಸ್ಟ್ ಸ್ಟೇಜ್ ಇನ್ನೇನು ಇದು ಮುಗಿಯೋದಕ್ಕೆ ಬಂದಿದೆ. ಸೊ ಇವಾಗ ಸ್ವಲ್ಪ ನೀವು ಶುಗರ್ನ ಆ್ಯಡ್ ಮಾಡ್ಕೊಳ್ಳೋಣ. ಐ ಥಿಂಕ್ ದಿಸ್ ಮಚ್ ಆಫ್ ಶುಗರ್ ಇಸ್ ಸಫಿಷಿಯಂಟ್. ನೀವು ಸ್ಪೂನ್ ಅಳತೆಲಿ ಹೋಗೋದಾದರೆ ಒಂದು ಮ್ಯಾಂಗೋ 1 ಸ್ಪೂನ್ ಶುಗರ್ ಅಂದ್ಕೊಳ್ಳಿ. ಸೊ ನಾನು 4 ಮ್ಯಾಂಗೋ ಯೂಸ್ ಮಾಡೋದ್ರಿಂದ 4 ಸ್ಪೂನ್ಸ್ ಆಫ್ ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆನ್ ಆ್ಯಾವ್ರೇಜ್. ಸೊ ಗೈಸ್, ನಾನು ಮೆಜರ್ಮೆಂಟ್ ಎಲ್ಲ ಹೇಳ್ತಾ ಇದ್ದೀನಿ, ಅದನ್ನು ನೀವು ಫಾಲೋ ಮಾಡ್ಕೊಳ್ಳಿ. ನಂದಂತೂ ಪೂರ್ತಿ ಕೈ ಅಳತೆ ಮೇಲೇ ನಾನು ಹಾಕ್ತೀನಿ. ಆನ್ ಆ್ಯಾವ್ರೇಜ್ ಬೇಸ್ ನನಗೆ ಎಷ್ಟು ರೈಟ್ ಅನಿಸುತ್ತೆ ಅಷ್ಟನ್ನು ಹಾಕ್ಕೊಳ್ತೀನಿ. ಕೆಲವ್ರಿಗೆ ಉಪ್ಪು ಜಾಸ್ತಿ ಇಷ್ಟ, ಕೆಲವ್ರಿಗೆ ಉಪ್ಪು ಕಮ್ಮಿ ಇಷ್ಟ, ಕೆಲವ್ರಿಗೆ ಸ್ಪೈಸಿ ಜಾಸ್ತಿ ಇರಬೇಕು, ಕೆಲವ್ರಿಗೆ ಮೀಡಿಯಮ್ ಆಗಿರಬೇಕು. ಸೊ ಹಾಗಾಗಿ ಅಕಾರ್ಡಿಂಗ್ ಟು ಯೋರ್ ಟೇಸ್ಟ್ ನೀವು ಉಪ್ಪು ಖಾರ ಹುಳಿನ ಆಲ್ಟರ್ ಮಾಡ್ಕೋಬೋದು. ಬಟ್ ಸ್ಟೆಪ್ಸ್ನ ಸೇಮ್ ಸ್ಟೆಪ್ಸ್ ಫಾಲೋ ಮಾಡಿ ಗೈಸ್. ಸೊ ನೀವೀಗ ನೋಡ್ತಾ ಇದ್ದೀರಾ ಗೊಜ್ಜು ಎಷ್ಟು ಚೆನ್ನಾಗಾಗಿದೆ ಅಂತ. ಫೈನಲಿ ದಿಸ್ ಡಿಶ್ ಇಸ್ ಡನ್. ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಸೊ ಗೈಸ್, ಎಲ್ಲದನ್ನು ಬಿಸಿ ಬಿಸಿ ಫ್ರೆಶ್ ಆಗ್ತೀನಿ ಅಂತ ಹೇಳ್ತೀನಿ. ಇದನ್ನು ಮಾತ್ರ ಮಾಡಿಟ್ಟು ಒಂದು 6 ಅವರ್ಸ್ ಆದಮೇಲೆ ಅಥವಾ ಅದು ಕಂಪ್ಲೀಟ್ ತಣ್ಣಗಾದ್ಮೇಲೆ ತಿನ್ನಿ ಗೈಸ್. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಮಿಡಿಯೇಟ್ ಮಾಡಿದ ತಕ್ಷಣ ತಿಂದರೆ ನಿಮಗೆ ಆ ಫ್ಲೇವರ್ ಟೇಸ್ಟ್ ಸಿಗಲ್ಲ.
ಸೊ ಯಾವುದೇ ಆದರೂ ಅಷ್ಟೇ ಉಪ್ಪಿನಕಾಯಿ ಈ ಥರದ್ದು ಏನೇ ಮಾಡಿದ್ರು ಕೂಡ ನೀವು ಸ್ವಲ್ಪ ಅದನ್ನು ಬಿಟ್ಟು ತಿನ್ನಬೇಕು, ಆವಾಗಲೇ ಟೇಸ್ಟ್. ಸೊ ಇದನ್ನು ನಾನು ನೈಟ್ ಮಾಡಿರೋದ್ರಿಂದ ನಾನು ನೆಕ್ಸ್ಟ್ ಡೇ ಟೇಸ್ಟ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಈ ರೀತಿ ಇನ್ಸ್ಟಂಟ್ ಆ್ಯಂಡ್ ವೆರಿ ಗುಡ್ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್.